ಈ ಪೇಷಂಟ್ ಕಡೆಯವರು ಯಾರಾದರೂ ಬಂದಿದ್ದಾರಾ? ಇಲ್ಲ ಸರ್, ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ಅವ್ರ ಮಿಸ್ಸಸ್ ಮಾಮೂಲಿ ಡಬಲ್ ಮಾಡಲಿ ಅಂದ್ಬಿಟ್ಟು ಇವ್ರನ್ನ ಇಲ್ಲೇ ಬಿಟ್ಬಿಟ್ಟೋದ್ರು. ನಮ್ಗೆ ಯಾರೂ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಫೋನ್ಗೆ ತುಂಬ ಟ್ರೈ ಮಾಡ್ತಾ ಇದ್ದೀವಿ, ಫೋನ್ ಸ್ಟಾಪ್ ಬರ್ತಾ ಇದೆ. ಇವ್ರಿಗೆ ಎಚ್ಚರ ಆದಮೇಲೆ ಗೊತ್ತಾಗಬೇಕು ಏನಿದ್ರು. ಇವ್ರು ಯಾವ ಊರು ಏನು ಯಾವ ಮಾಹಿತಿ ನಮ್ಗೆ ಗೊತ್ತಿಲ್ಲ. ಅಲ್ಲ ರೀ, ಏನಿದ್ದು ಈ ಥರ ಆದರೆ ಪೇಷಂಟ್ ಕಡೆಯವರು ಯಾರು ಇಲ್ಲದೇ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ನೀವು? ಸರ್, ಅದು ಅವತ್ತು ಡಬಲ್ ಮಾಡಲಿಕ್ಕೆ ಅಂತ ಹೋದ್ವಲ್ಲ, ಆ ಸಮಯಕ್ಕೆ ಇವರು ಒಳಗಡೆ ಇನ್ನು ಸುಡಬೇಕು ಅಂತ ಒಳಗಡೆ ತಳ್ಳಕ್ಕೆ ಹೋದೋ ಅಷ್ಟೊತ್ತಿಗೆ ಉಸಿರಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಬಂದು ಹೇಳಿದ್ರು ನಮಗೆ. ಇವಾಗ ಬದುಕಿರೋ ಮನುಷ್ಯನ ಜೀವಂತವಾಗಿ ನಾವು ಸುಡೋಕ್ಕಾಗುತ್ತಾ ಸರ್? ಅದಕ್ಕೋಸ್ಕರ ಐಸಿಯುಲ್ ತಂದು ಹಾಕಿದ್ದೀವಿ. ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಕೋಮಾದಲ್ಲಿದ್ದಾರೆ. ಇನ್ನೂ ಯಾವಾಗ ಅವರಿಗೆ ಜ್ಞಾನ ಬರುತ್ತಾ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮಗೋಸ್ಕರ ನಾವು ಫೋನ್ ಮಾಡಿದ್ದೆ ಸರ್, ಫೋನ್ ಮಾಡಿ ಕರೆಸಿದ್ದು. ಎಲ್ಲ ಸ್ಕ್ಯಾನ್ ಎಲ್ಲ ಆಗಿದೆಯಾ? ಹಾಂ ಸರ್, ಎಲ್ಲ ಸ್ಕ್ಯಾನ್ ಆಗಿದೆ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಒಂದು ನರ್ವು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಇವರಿಗೆ ಕೋಮಕ್ಕೆ ಹೋಗಿದ್ದಾರೆ ಅಷ್ಟೇ. ಅದು ರಿಕವರಿ ಆಗುತ್ತಾ ಹೇಗೆ ಅಂತ ಅದಕ್ಕೆ ನಿಮ್ಮನ್ನ ಕರೆಸಿದ್ದು ನಾನು. ಫುಡ್ಡೆಲ್ಲ ಯಾವ ಥರ ಕೊಡ್ತಾ ಇದ್ದೀರಾ? ಲಿಕ್ವಿಡ್ ಫುಡ್ ಕೊಡ್ತಾ ಇದ್ದೀವಿ. ಓಕೆ ನೋಡಿ, ತಲೆಗೆ ಒಂದು ಸಿಟಿ ಸ್ಕ್ಯಾನ್ ಮಾಡಿಸಿ, ಅದಾದಮೇಲೆ ನೋಡೋಣ ಎಲ್ಲ ಬಿ ಪಿ ಎಲ್ಲ ಕಂಟ್ರೋಲ್ ಇದೆಯಾ, ಪಲ್ಸ್ ಎಲ್ಲ ಕರೆಕ್ಟಾಗಿದೆಯಾ? ಹಾಂ ಸರ್, ಕರೆಕ್ಟಾಗಿದೆ ಎಲ್ಲ. ಓಕೆ ಸ್ವಲ್ಪ ರಿಕವರಿ ಆದಮೇಲೆ ಪೇಪರ್ ಹಾಕ್ಸ್ಬಿಡಿ ಈ ಥರ ಪೇಷಂಟ್ ಅಂತ. ಯಾರು ಅವ್ರ ಕಡೆ ಇರ್ತಾರೆ ಬಂದು ಕರ್ಕೊಂಡು ಹೋಗಲಿ. ಹಾಂ ಸರ್, ಖಂಡಿತವಾಗ್ಲೂ. ಓಕೆ, ಆದ್ರೂ ನಿಮಗೆ ತುಂಬ ಖುಷಿಯಾಗುತ್ತೆ ರೀ, ಈ ಥರ ಪೇಷಂಟ್ನ ನೀವು ನಿಜವಾಗ್ಲೂ ರಕ್ಷಿಸಿದ್ದೀರಾ. ಅಕಸ್ಮಾತ್ ನೋಡ್ತಾನೆ ಏನಾದರೂ ಸುಟ್ಬಿಟ್ಟಿದ್ರೆ ಏನು ಗತಿ? ಅಯ್ಯೋ ಸರ್, ನಿಜವಾಗ್ಲೂ ಸರ್, ತಳ್ಳಬೇಕಾಗಿತ್ತು, ಅಂದರೆ ಕರೆಂಟ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ಪಾಪ ಮನ್ಸ ಜೀವಂತವಾಗಿದ್ದಾಗಲೇ ಸುಡಬೇಕಾಗಿತ್ತು. ಓ ಮೈ ಗಾಡ್, ಸದ್ಯ ಎಂಥ ಒಂದು ದೊಡ್ಡ ಸಮಸ್ಯೆ ಬಗೆಹರಿದಂಗೆ ಆಯಿತು. ಅದಕ್ಕೇ ಹೇಳೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂದ್ಬಿಟ್ಟು. ಅವ್ರ ಮಿಸ್ಸಸ್ ಅಂದ್ರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಏನು ಅದೆಲ್ಲ ಗೊತ್ತಿಲ್ವಾ? ನಂಬರ್ ಇಸ್ಕೋಬೇಕಲ್ವಾ? ಡಬಲ್ ಮಾಡೋ ಟೈಮಲ್ಲಿ ಅವ್ರು ಇಲ್ದೇ ಅದ್ಯಾವ ಥರ ಆಗುತ್ತೆ? ಏನೋ ಸರ್, ಅವ್ರ ಮಿಸಸ್ ಹೇಳಿದ ಪ್ರಕಾರ ಅವರ ಸಂಪ್ರದಾಯದಲ್ಲಿ ಗಂಡನ ಹೆಣ ಸುಡಬೇಕಾದ್ರೆ ಹೆಂಡತಿ ಇರಬಾರ್ದು ಅಂತ ಏನೋ ಹೇಳಿದ್ರು. ಅಪ್ಪ ಅಮ್ಮ ತುಂಬ ನೋವಲ್ಲಿದ್ದರು. ನೋಡಿದ್ರೆ ತುಂಬ ಹೊಟ್ಟೆ ಹೊಳಿತಿತ್ತು. ಏನು ಮಾಡ್ತೀರಾ? ಅದಾದಲ್ದೇ ಅವ್ರ ಮಕ್ಕಳು ಇಬ್ಬರು ಫಾರಿನ್ನಲ್ಲಿ ಇದ್ದಾರಂತೆ. ಅವರು ಇವ್ರ ಬಗ್ಗೆ ಏನು ತಲೆಗೆಡ್ಸ್ಕೊಳ್ಳಲ್ವಂತೆ. ಅವರು ಮಾತಾಡಲ್ಲ, ಇಲ್ಲೇ ಡಪನ್ ಮಾಡಿಬಿಡಿ ಅಂತ ಹೇಳಿದ್ರು. ಇಂಥ ಪರಿಸ್ಥಿತಿ ಮತ್ತೆ ಅವರು ಹೊಂಟೋಗ್ಬಿಟ್ರು. ಹೋದ್ಮೇಲೆ ಇದೆಲ್ಲ ಆಗಿದ್ದು. ಅದಾದಮೇಲೆ ನಾನು ಫೋನ್ ತುಂಬ ಟ್ರೈ ಮಾಡಿದೆ, ಮತ್ತೆ ಫೋನ್ ಸಿಗಲೇ ಇಲ್ಲ, ಸ್ವಿಚ್ ಆಫ್ ಬರ್ತಾ ಇದೆ. ನೋಡೋಣ, ಟ್ರೈ ಮಾಡೋಣ ಸರ್. ಹೇಗಾದರೂ ಆಗಲಿ, ಮೊದಲು ಪೇಷಂಟ್ ಉಳ್ಕೊಳ್ಳಿ ಅಂತ ಅಷ್ಟೇ. ವೆರಿ ಗುಡ್. ನೋಡಿ, ಸಿ ಟಿ ಸ್ಕ್ಯಾನ್ ಒಂದು ಮಾಡಿಸಿ, ಆಮೇಲೆ ನೋಡೋಣ. ಓಕೆ, MRI ಒಂದು ಮಾಡಿಸ್ಬಿಡಿ. ಓಕೆ ಸರ್, ಓಕೆ ಸರ್. ಮತ್ತೆ ಬಂದು ನಾನು ನೋಡ್ತೀನಿ. ನೋಡಿ, ಏನಾದರೂ ಇಂಪ್ರೂವ್ಮೆಂಟ್ ಆದರೆ ಮತ್ತು ಮೂವ್ಮೆಂಟ್ ಆದರೆ ನನಗೆ ನೀವು ಸಡನ್ಲಿ ಫೋನ್ ಮಾಡಿ, ನಾನು ಬಂದು ನೋಡ್ತೀನಿ. ಓಕೆ ಸರ್, ಓಕೆ. ನಾನು ಚೇಂಬರಲ್ಲಿ ಇರ್ತೀನಿ. ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ ಕೊಟ್ಟು ಕಳಿಸಿ. ಎಸ್ ಸರ್, ಓಕೆ, ಖಂಡಿತ. ಪಾಪ ನೋಡಿದರೆ ಹೊಟ್ಟೆ ಉರಿಯುತ್ತೆ. ಸಾಯ್ಬೇಕಾದ ಮನಸ್ಸ ಬದುಕೊಂಡಿದ್ದಾನೆ. ಬದುಕ್ತಾನೋ ಸಾಯ್ತಾನೋ ಆ ದೇವ್ರಿಗೆ ಬಿಟ್ಟಿದ್ದು. ಅತ್ತೆ 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 ಹೇಳಿ, ಊಟ ಮಾಡಿರಿ ಹೇಳತ್ತೆ. ಮಕ್ಕ ತೊಳ್ಕೊಳ್ಳಿ ಹೇಳಿ. ಅದಕ್ಕೆ ನೀವು ರಗ್ಗನ ಅದ್ದಾಕಿದ್ದೀರಿ ಹೇಳಿ ಹೇಳಿ. ಹಿಡ್ಕತೀನಿ, ಒಂಚೂರ ನಡೀರಿ, ಬಾಯಿಗೆ ತೊಳ್ಕೊಳ್ಳಿ. ಎದ್ದಿ ಓಡಾಡಿ ಒಂಚೂರ ಡಾಕ್ಟ್ರು ಹೇಳಿಲ್ವಾ ಎದ್ದಿ ಓಡಾಡಬೇಕು ಅಂದ್ಬಿಟ್ಟು. ನೀವು ಮನೆಗಿರತ್ತವೆ, ಮನೆ ಕಂಡ್ರೆ ಅದ ಎದಳಿ ಒಂಚೂರು ಹಿಡ್ಕೊ ಓಡಾಡಿಸ್ತೀನಿ. ಹುಷಾರಾಗಿದೆಯವ? ಅಜ್ಜಿ ಬನ್ನಿ, ತಾಂಬಳಿ ತಂದೋಸು. ಇಲ್ಲ ಇಲ್ವಾ, ಒದ್ದಾಗ್ತದೆ. ಬಾಜಿ ಬಾ, ಕುತ್ಕೋ ಕುತ್ಕೋ, ಕಾಪಿ ಕಾಯಿಸ್ಕೊ ಬರ್ತೀನಿ. ಈಗ ತಾನೇ ಊಟ ಮಾಡ್ಕೊ ಬಂದೆ ಕತೆ. ಕಾಪಿನೂ ಬೇಡ ಏನು ಬೇಡ, ಸುಮ್ಕಿರು. ಹುಷಾರವ? ಮಾತಾಡಕ್ಕಿಲ್ವಲ್ಲವ? ಅದೇ ಮಾತು ನಿಂತೋಗವೆ. ಅವರು ಬಾಯಿಗಾಗ್ಬಿಟ್ಟದೆ ಅಂತ ಅಂದರು, ಕೈಗೆ ಬಾಯಿಗಾಗದೆ ಅಂತ. ಅಯ್ಯೋ ಕಣೆ, ಏನಂದ್ರೆ ನೆನೆ ದಿವಸ ಡಾಕ್ಟ್ರು ಕರ್ಕೊಂಡು ಹೋಗಿದ್ರಲ್ಲ. ಡಾಕ್ಟ್ರು ಮಾಮೂಲಿ ಕೊಟ್ಟವ್ರೆ. ಮಾಮೂಲಿ ಹಾಲಿಗೆ ಅರ್ಶಿನ ಪುಡಿ, ಆಮೇಲೆ ಇದು ಬೆಳ್ಳುಳ್ಳಿ, ಹಾಲು ಕುದಿಸ್ಬಿಟ್ಟು ಕುಡಿಸಿ ಅಂತ ಏನೋ ಹೇಳಿದ್ರಂತೆ. ಅದನ್ನ ಕೊಡ್ತೇವೆ. ಆಮೇಲೆ ಮಾಮೂಲಿ ಬೆಚ್ಚಗಿರೋದು ಇದು ಉಪ್ಪೆಸರು, ಹುಳಿಕಾಳು ಉಪ್ಪೆಸರು, ಈಟಿನ ಪದಾರ್ಥ ಕೊಡಿ ಅಂತ ಅಂದಿದ್ದಾರಂತೆ. ಉಂಡಾಳು ಇಟ್ಕಿಟ ಇಲ್ಲ, ಮೆತ್ತಗೆ ಅನ್ನ ಮಾಡ್ಬಿಟ್ಟು ಈಗ ಕೊಡ್ತೇವೆ. ಈಗ ಸುಮಾರಾಗಿ ಒಂಚೂರು ಪರವಾಗಿಲ್ಲ. ಮಾತ್ರವೇ ಅದೇನಾದ್ರು ಬಂದದ ಕಣೆ, ಹೆಂಗ ಕಣೆ ಒಟ್ಟಿಗೆ ಈಗಲೇ ಇನ್ನೂ ತಳಾರ ಅಂತ ಅಂತವ್ರೆ ಕಣಜ್ಜಿ. ಅಯ್ಯೋ, ತಳಾರಕ್ಕೆ ಅಲ್ಲಿ ಹುಷಾರಾದ್ರೆ ಸಾಕು ಕಣ, ಮತ್ತಾಗಿ ಹುಷಾರಾದ್ರೆ ಸಾಕು. ಕಣೆ ತಗಿ ಏನೋ ಹೋಗು. ಅವ್ನು ಬಂದಿಲ್ಲ ಶಿವರಾಜ? ಇಲ್ಲ ಬಂದಿಲ್ಲ ಕಣಜ್ಜಿ, ಬಂದೇ ಇಲ್ಲ. ಮಾವ ನೆನೆ ದಿವಸ ಫೋನ್ ಮಾಡಿತ್ತು, ಬಾಲ ಇಲ್ಲಿ ನಿಮ್ಮ ಅವ್ವ ನೋಡಬೇಕು ಅಂತವಳೆ. ಅತ್ತೆ
ಫೋಟೋವ ತೋರಿಸ್ತಿತ್ತಲ್ಲ ಎಡದ ಕೈಲಿ ನೋಡ್ಬೇಕು ಕರ್ಸಿ ಅಂದ್ಕೊಂಡು ಅದಕ್ಕೆ ಹೆಚ್ಚು ಕಮ್ಮಿ ಆದದು ಬಂದು ನೋಡ್ಕೊಂಡೋಲ್ಲ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಇವನು ಯಾಕೋ ಕಣೆ ಬರೋಕ್ಕೆ ಹೋಗಲ್ಲ ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಆ ಕಡೆ ಏನೋ ಮಾತಾಡ್ತಿದ್ರು. ಅದೇನು ಬೋಧನ ಕಡೆ ಬುಟ್ಟನ ಕಡೆ ಗೊತ್ತಿಲ್ಲ ಕಣಜ್ಜಿ. ಮಾಡ್ಕೊ ಹೋಗ ನೀನು ಬೇರೆ ಬಸ್ರಿ ಅಪ್ಪರ ಎತ್ತಿ ಇಳ್ಕಕ್ಕೆ ಮಾಡಕ್ಕೋಬೇಡ. ಇತ್ಲು ಕಡೆಗೆ ಪತ್ಲ ಕಡೆಗೆ ಹೆಂಗೆ ಕರ್ಕೋದಿರಿ. ಈಗೀಗ ಒಂಚೂರ ಕಾಲಿಗೆ ಒಂಚೂರು ಅಜ್ಜೆ ಆಗ್ತದೆ. ಕರ್ಕೊಂಡೋಗಿ ಮಾವನೇ ಕರ್ಕೊಂಡೋಗಿದ್ದೆ ಬಾತ್ರೂಮ್ಗೆ. ಸರಿ ಆಯಿತು. ಇಟ್ಟು ಪಟ್ಟು ಮಾಡ್ಕೊಡು ತೂಕಪ್ಪಕ್ಕೆ ಎತ್ತಕೋಬೇಡ. ನಿಮ್ಮ ಅವ್ವೆಲ್ಲ ಓದ್ಲ ಕಾಣ್ತಿಲ್ವಲ್ಲ. ಕೆಂಪಾಟಿ ಓಡ್ಬತ್ತೀನಿ ಅನ್ಕೊ ಹೋಯ್ತು ಈಗ ತಾನೆಯ. ಯಾಕವ ಏನಿಲ್ಲ ಒಂದು ವಾರ ಆಯ್ತಲ್ಲ ಹೋಗಿ ನೋಡ್ಕೊಬತ್ತೀನಿ ಅನ್ಕೊಂಡು ಹೋಯ್ತಪ್ಪ. ಸರಿ ಓದಿ ಬಿಡು. ಹಂಗ ಅನ್ಬೇಡ ಕಣಜ್ಜಿ ನಿಂಗೆ ಅಮ್ಮನ್ಕೊಟ್ಟೆ ಹೋಗೋದೆ ಅಂತ. ಆಮೇಲೆ ಏನೇನೋ ಮಾತಾಡ್ತದೆ ಅಜ್ಜಿ ಹೋಗೋರಾಗಿದ್ದಾರೆ ಅಂತ ಅನ್ಬೇಡಿ. ನನಗೆ ಮಾಡೋ ಕೆಲಸ ಮೇಲೆ ಇಲ್ಲಿಂದ ಅಲ್ಲಿಂದ ಗಂಟೆ ಬುದ್ಧಿ ಕಲ್ತಿದ್ದ ನಾನು. ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಬಿಡು ನೀನು ತಾಯಿ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೀಯ. ಹಂಗಲ್ಲ ಕಣಜ್ಜಿ ನಿಂಗೆ ಅಮ್ಮನ ಬುದ್ಧಿ ಗೊತ್ತಿಲ್ಲ ನಿನಗೆ. ಒಂದೋದ್ರೆ ಎರಡು ಮಾತಾಡ್ತದೆ. ಅದಕ್ಕೆ ಕತೆ ಹೇಳ್ತಾ ಇರೋದು ಹೇಳೋದನ್ನ ಅರ್ಥ ಮಾಡ್ಕೊ ಯಾಕೆ ಹೇಳೋರು ಅಂದ್ಬಿಟ್ಟು. ನೀನೇನಂಗೆ ಅಡಿಯ ನೀನು ಆಡ್ತೀನಿ ಕಣವ ಆಡ್ತೀನಿ. ಸರಿ ಆಯಿತು ಸುಮ್ಮನಿರಜ್ಜಿ. ಆಯಿತು ಇನ್ನೇನು ಮಾಡಿ ಕುತ್ಕೊ ಊಟ ಮಾಡುವೆ. ಊಟ ಮಾಡ್ಕೊ ಬಂದೆ ಕತೆ ಏನು ಬೇಡಕ ಸುಮ್ಕಿರ್ಲೆ. ವಾಸಿಯ ಸುಮ್ಮನೆ ಒಳ್ಳೇದಾಯ್ತದೆ ಸುಮ್ಕಿರು. ಅಯ್ಯೋ ಅದೇನು ಕರ್ಮವೋ ಏನೋ ಕಾಣೆ ಕಣವ. ಹುಷಾರಾಯ್ತೀಯ ಸುಮ್ಕಿರು ಹುಷಾರಾಯ್ತೀಯ. ತಲೆ ಕೆಡ್ಸ್ಕೊಬೇಡ ಯತ್ನೆ ಬಿಟ್ಟಾಕ್ಬಿಡ್ಬೇಕು ಮನ್ಸಲ್ಲಿ ಯತ್ನೆ ಪತ್ನೆ ಮಡಿಕೊಬೇಡ. ಕಳ್ದು ಬಿಡು ಯತ್ನೆಯ. ಆದ್ರೆ ಅಡ್ಕೆ ಓದೋ ಸಿಪ್ಪೆ ಅನ್ಕೊಂಡು ಧೈರ್ಯ ತಕ್ಕಂಡು ಇರೋದು ಕಲಿ. ಯಾವುದೇ ಯತ್ನೆ ಪತ್ನೆ ಮಾಡಕ್ಕೋಬೇಡ ನೀನು. ಆರೋಗ್ಯ ಹಾಳು ಮಾಡ್ಕೊಬೇಡ. ಧೈರ್ಯವಾಗಿರವ. ಅಯ್ಯೋ ಅದೇನು ಹೇಳಿಯೋ ಏನು ಅರ್ಥ ಆಯ್ಕಿಲ್ಲ. ಏನು ಅರ್ಥ ಆದದವ ನಿನ್ನ ಕಷ್ಟ ನಿನಗೆ ಗೊತ್ತು. ನೀನು ಒಳಗೆ ನೀನು ನೋವು ತಿಂತಿದೆಯೇ ನಿನಗೆ ಗೊತ್ತು. ದೇವ್ರು ಒಳ್ಳೇದು ಮಾಡಿ. ಅಯ್ಯೋ ಊಟ ಗೀಟ ಉಂಡ ಬೆಳಿಗ್ಗೆ ಮಾಡಿತ್ತು. ಈಗ ಅದಕ್ಕೆ ಹುಳಿ ಕಾಳು ಸಾರು ಮಾಡಿಬಿಟ್ಟು ಅನ್ನ ಮಾಡೀನಿ. ಎದಳಿಯತ್ತೆ ಒಂಚೂರು ಕೈಗೆ ತೊಳ್ಕೊಳ್ಳಿರಿ ಅಂತ ಎದಳಿಸ್ತಿದೆ. ಎತ್ಕೊಡೋಣ ಎದಳ್ಸನ ಬುಡಿ ಬೇಡ ಕತ್ನಲ್ಲಿ ಎತ್ತೀನಿ. ಬಾರ ಕೈ ಎತ್ಬೇಡ ಕಣವ. ಬಾರ ಜಾಸ್ತಿ ಎತ್ಬೇಡ. ಆಮೇಲೆ ನಿನ್ನ ಹಿಡ್ಕೊಂಡು ಎತ್ತಗಾದದು ಹೊಸಿಯ ಇದು ಮಾಡು. ಹಂಗೆಲ್ಲ ತೂಕ ಪಾಕ ಎತ್ತಕೋಬೇಡ್ದು. ಇಲ್ಲ ಕತೆ ಮಾವ ಬರ್ತದಲ್ಲ ಇನ್ನೇನೋ ಬರೋಕ್ಕಾಗದು. ಎಲ್ಗೂ ಹೋಗಿಲ್ಲ ಮಾವ ಪಪ್ಪ ಅವತ್ತಿಂದನೂ ಕಾಯ್ಕೊಂಡು ಕೂತದೆ. ಬರೀ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಂದ್ಕೊಂಡು ಬರೀ ತಿರ್ಗಾದೆ ಆಗದೆ ಕಣಜ್ಜಿ ತಿರ್ಗಾದೆ ಆಗದೆ. ಅಯ್ಯೋ ಕಾಣೆ ಸುಮಾರು ಖರ್ಚಾಯ್ತವ. 50 ಗಂಟೆ ಆಗೋಯ್ತು ಇವತ್ತಿಗೆ. ನೆನ್ನೆ ಹೋಗಿದ್ರಲ್ಲ ನೆನ್ನೆಗೆ 50 ಆಯಿತು ಕಣಜ್ಜಿ ಕರೆಕ್ಟಾಗಿ. ಅಯ್ಯೋ ಏನು ದುಡ್ಡು ಅಂತ ಅದೆಲ್ಲ ಏನು ಮಾಡಾರ ಕಾಣೆ ಮಾವ ಪರದಾಡ್ತ ಕುಂತದೆ. ಅಯ್ಯೋ ದುಡ್ಡು ಕಾಸು ಮಾಡ್ಕಿಲ್ವ ಅದಕ್ಕೆ ಸುಮ್ಮನೆ ಯಾರಿಗೋ ಬಡ್ಡಿ ಕೊಟ್ಕೊಂಡಿದ್ನಲ್ಲಿ ಮಾವೇ ಇಲ್ವಾ. ಅಯ್ಯೋ ನನಗೆ ನಂಜಿ ಗೊತ್ತು ಏನು ನನಗೆ ಹೇಳಾರ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.